ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ಅನುತ್ತೀರ್ಣ ರಹಿತ ಕನ್ನಡದ ಫಲಿತಾಂಶದ ಸಾಧನೆಗಾಗಿ ಕನ್ನಡ ದೀವಿಗೆ ಪ್ರಸ್ತುತಪಡಿಸ್ತಾ ಇರತಕ್ಕಂತಹ ಪ್ರಥಮ ಭಾಷೆ ಕನ್ನಡ 10ನೇ ತರಗತಿಗೆ ಸಂಬಂಧಿಸಿದ ಹಾಗೆ ಒಂದು ನಾನು ಪಾಸ್ ಆಗುವೆ 0 to ಹೀರೋ ಅಂತ ಹೇಳಿ ಪಾಸಿಂಗ್ ಪ್ಯಾಕೇಜ್ ಅನ್ನುವಂಥದ್ದು ಸಿಕ್ಕಿದೆ. ಸೊ ಇದನ್ನ ರೆಡಿ ಮಾಡಿರ್ತಕ್ಕಂಥವ್ರು ಮಹೇಶ್ ಸರ್ ಅಂತೇಳಿ, ಹಾಗೂ ರಾಘವೇಂದ್ರ ಸರ್, ಹಾಗೂ ಶಿವಶಂಕರಪ್ಪ ಜಿ ಸರ್, ಹಾಗೂ ತಾಯಣ್ಣ ಸರ್, ಹಾಗೂ ಈರಪ್ಪ ಮಹಾಲಿಂಗಪುರ ಅನ್ನುವಂಥವ್ರು. ಸೊ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್, ಯಾಕೆಂದರೆ ಸುಮಾರು ವಿದ್ಯಾರ್ಥಿಗಳಿಗೆ ಏನು ಈ ಅನುತ್ತೀರ್ಣ ಅಥವಾ SSLC ಕನ್ನಡ ಕಷ್ಟ ಆಗುತ್ತೆ ಅನ್ನುವಂಥವ್ರಿಗೆ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಒಂದು ತಾವು ಈ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನುವಂಥದ್ದನ್ನ ರೆಡಿ ಮಾಡಿದಿರಿ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಸೊ ಇದರ ಒಳಗಡೆ ಏನಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈಗ ನಾನು ಸ್ಕ್ರೀನ್ನ ಮೇಲೆ ಕಾಣಿಸ್ತಿರ್ತಕ್ಕಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೂ ಇದರ ಲಿಂಕ್ಸ್ ಅನ್ನುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಅದರ ಜೊತೆಗೆ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಒಂದು QR ಕೋಡ್ ಅನ್ನುವಂಥದ್ದನ್ನ ಕೂಡ ನಾನೀಗ ಡಿಸ್ಪ್ಲೇ ಮಾಡ್ತಿದ್ದೀನಿ. ಜಸ್ಟ್ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದೊಂದು ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಸೊ ಅದರಲ್ಲಿ ಇದನ್ನು ನಾನು ಹಾಕಿರ್ತೇನೆ, ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಎನಿವೇ, ಮತ್ತೊಮ್ಮೆ ಮಹೇಶ್ ಸರ್ ಆ್ಯಂಡ್ ಟೀಮ್ಗೆ ಧನ್ಯವಾದಗಳನ್ನು ತಿಳಿಸ್ತಾ, ಸೊ ಇದು ನಾನು ಪಾಸ್ ಆಗುವೆ ಅಂತ ಹೇಳಿ 10ನೇ ತರಗತಿದು. ಸೊ ಇದಕ್ಕೆ ಸಂಬಂಧಿಸಿದಾಗೆ ಕಲಿಕೆಯಲ್ಲಿ ನಿಧಾನವಾಗಿ ಕಲಿತಾ ಇರ್ತಕ್ಕಂಥ ಮಕ್ಕಳಿಗೆ ಕನಿಷ್ಠ 40ಕ್ಕಿಂತ ಹೆಚ್ಚು ಅಂದರೆ 40+ ಅಂಕಗಳನ್ನು ಪಡೆಯೋದಕ್ಕೆ ಇದೊಂದು ಕ್ರಿಯಾ ಯೋಜನೆಯನ್ನು ಸಹ ಇಲ್ಲಿ ನೀಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರಶ್ನೆಗಳ ವಿಧಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಈ ಥರ ಒಂದು ಕಾಲಮ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಸೊ 1 ಅಂಕದ ಪ್ರಶ್ನೆಗಳು ಗರಿಷ್ಠ 7 ಅಂಕಗಳು. ಅದರಲ್ಲಿ ನೀವು ಕನಿಷ್ಠ ಪಕ್ಷ ಪಡೆಯಬಹುದು ಅಂತಂದರೆ 3ಕ್ಕಿಂತ ಜಾಸ್ತಿ ಅಂತ. 2 ಅಂಕದ ಪ್ರಶ್ನೆಗಳು 20 ಮಾರ್ಕ್ಸ್ಗೆ ಗರಿಷ್ಠ ಪಡ್ಕೋಬೋದು, ಹಾಗೂ ಕನಿಷ್ಠ ಅಂದರೆ ಮಿನಿಮಮ್ 10+. ಅದೇ ಥರ ಸಂದರ್ಭ 8+ ಮಿನಿಮಮ್. ಹಾಗೆ ಅಪಠಿತ ಗದ್ಯದಲ್ಲಿ 3ಕ್ಕಿಂತ ಹೆಚ್ಚು, ಸಾಹಿತ್ಯ ಪರಿಚಯದಲ್ಲಿ 2, ಹಾಗೂ ಕಂಠಪಾಠಕ್ಕೆ 2, ಗಾದೆ ಮಾತಕ್ಕೆ ಮಿನಿಮಮ್ 1, ಹಾಗೂ ಪತ್ರಕ್ಕೆ 1 3+, ಹಾಗೂ ಛಂದಸ್ಸಿಗೆ 2, ಅಲಂಕಾರಕ್ಕೆ ಮಿನಿಮಮ್ 1, ಸಾರಾಂಶ ಬರೀರಿಗೆ 2, ಹಾಗೂ ಬಹು ಆಯ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳು. ಅಂದರೆ ಇಲ್ಲಿ ನೀವು ನೋಡ್ಬೋದು ಎಲ್ಲವನ್ನ ಸೇರಿಸಿದ್ರೆ 40ಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು ಮಿನಿಮಮ್ ಸ್ಕೋರ್ ಮಾಡ್ಬೋದು ಇದರಲ್ಲಿ. ಸೊ ಅಂತಹ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನುವಂಥದ್ದು. ಸೊ ಇದರಲ್ಲಿ 1 ಅಂಕದ ಪ್ರಶ್ನೆಗಳು ಅನ್ನುವಂಥದ್ದನ್ನ ತೆಗೆದುಕೊಳ್ಳೋಕೆ ಹೋದರೆ ಗದ್ಯ ಭಾಗದಿಂದ ನಿಮಗೆ 4 ಪ್ರಶ್ನೆಗಳು, ಪದ್ಯ ಭಾಗದಿಂದ 2 ಪ್ರಶ್ನೆಗಳು, ಹಾಗೂ ಪಠ್ಯಪೂರಿತ ಅಧ್ಯಯನದಿಂದ 1 ಪ್ರಶ್ನೆ ಅನ್ನುವಂಥದ್ದು ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದಷ್ಟು ಎಲ್ಲ ಪ್ರಶ್ನೆಗಳನ್ನು ನೀಡಲಾಗಿದೆ. ಓಕೆನಾ? ಸೊ ಹಾಗಾಗಿ ಇದರಲ್ಲಿ ಇನ್ನೂ ನಿಮಗೆ ನಾನು ಪೂರ್ತಿ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಹೋಗಲ್ಲ. ನಿಮಗೇನಾದರೂ ಇದರಲ್ಲಿರ್ತಕ್ಕಂತಹ ವಿಷಯಗಳನ್ನು ನಾನು ವಿಡಿಯೋನ ಮಾಡಿ ಹಾಕಬೇಕು ಅಂತಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೂ ಇದೇ ಥರದ ಒಂದು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ಜಾಯ್ನ್ ಆಗಿದ್ದರೆ ಸೊ ಹಳಬರಾಗಿದ್ದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ಟೀಚರ್ಸ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಇಲ್ಲಿ ನೀವು ನೋಡ್ಬೋದು 2 ಮಾರ್ಕ್ಸ್ ಕ್ವಶನ್ಸ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೊನೆಗೆ ನಾವು ಲಾಸ್ಟಲ್ಲಿ ನೋಡೋಕೆ ಹೋದರೆ ಕಂಠಪಾಠ ಪದ್ಯಗಳಿರ್ಬೋದು. ಸೊ ಅದಕ್ಕೆ ಏನದು ಸಂದರ್ಭ ಸಹಿತಕ್ಕೆ ಯಾವ ರೀತಿ ಬರೀಬೋದು, ಈಸಿ ಮೆಥಡ್ಸ್ ಅನ್ನುವಂಥದ್ದನ್ನ ಫಾಲೋ ಮಾಡಿ ಅಟ್ಲೀಸ್ಟ್ ಮಿನಿಮಮ್ ಏನು ಗೊತ್ತಿಲ್ಲ ಅಂತಕ್ಕಂಥವ್ರಿಗೆ ಅಟ್ಲೀಸ್ಟ್ ಒಂದು 35 to 40 ಮಾರ್ಕ್ಸ್ ಅನ್ನುವಂಥದ್ದು ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದೊಂದು ಈ ವರ್ಷ ತಯಾರು ಮಾಡಿರ್ತಕ್ಕಂಥ ಒಂದು
ಪಾಸಿಂಗ್ ಪ್ಯಾಕೇಜು. ಇಲ್ಲಿ ನೀವು ನೋಡಿ ಇನ್ನೂ ಅಭ್ಯಾಸಕ್ಕಾಗಿ ನಿಮಗೆ ಎಷ್ಟೆಲ್ಲ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಕವಿಕೃತಿ ಪರಿಚಯ ಮಾಡಲಿಕ್ಕೆ ಯಾವ ಥರ ಒಂದು ಕಾಲಮ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ನೋಡಿ, ಕೃತಿಕಾರರ ಪರಿಚಯ ನೀವು ಈ ಸ್ಟೈಲಲ್ಲಿ ಬರೀಬೇಕು ಅಂತ. ಸೊ ಅದರ ಜೊತೆಗೆ ಇನ್ನೂ ಅಭ್ಯಾಸ ಮಾಡಲಿಕ್ಕೆ ಇಲ್ಲಿ ನೋಡಿ ಅದರ ಕೆಳಗಡೆ ಅಲ್ಲೇ ನೀಡಲಾಗಿದೆ ಸಾಹಿತ್ಯ ಹೆಸರು, ಕಾಲ, ಅವರ ಜನ್ಮಸ್ಥಳ, ಕೃತಿಗಳು, ಪ್ರಶಸ್ತಿಗಳು, ವಿಶೇಷತೆಗಳು, ಇದಕ್ಕೆ ಸಂಬಂಧಪಟ್ಟಾಗೆ ಲಿಸ್ಟ್ ಔಟ್ ಎಲ್ಲದಕ್ಕೂ ಸಂಬಂಧಪಟ್ಟಾಗೆ ಮಾಡಲಾಗಿದೆ. ಅದರ ಜೊತೆಗೆ ಇನ್ನು ಕಂಠಪಾಠ ಪದ್ಯಗಳು ಮಿನಿಮಮ್ ಈ 4 ಪದ್ಯಗಳು ಅನ್ನುವಂಥದ್ದು ಏನಿದಾವೆ. ಸೊ ಇವುಗಳ ಜೊತೆಗೆ ಇಲ್ಲೊಂದು 4 ಪದ್ಯಗಳು, 4ರಿಂದ 5 ಇವುಗಳಲ್ಲಿನೇ ನಿಮಗೆ ಕಂಠಪಾಠಕ್ಕೆ ಕೇಳೋದ್ರಿಂದ ಇವುಗಳನ್ನು ನೀವು ಗಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅನ್ನುವಂಥದ್ದನ್ನ ಕೂಡ ನೀಡಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು ಗಾದೆ ಮಾತನ್ನ ಹೇಗೆ ವಿವರಣೆ ಅನ್ನುವಂಥದ್ದನ್ನ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು ಒಂದಷ್ಟು ಉದಾಹರಣೆಗಳು ಕೊಟ್ಟಿದ್ದಾರೆ. ಗಾದೆನ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಗಾದೆ ಎಲ್ಲ ಗಾದೆಗಳಿಗೆ ಅನ್ವಯಿಸುವ ಒಂದೇ ಒಂದು ಉತ್ತರ ಈಗ ಬರೀಬೋದು. ಗಾದೆಗಳು ವೇದಗಳಿಗೆ ಸಮ, ಗಾದೆಗಳು ಹಿರಿಯರ ಅನುಭವದ ಮಾತುಗಳು. ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಮಾತು ಹೇಗಿರಬೇಕು, ಅದರ ಮಹತ್ವವನ್ನು ಹೇಗಿರಬೇಕು, ಮಹತ್ವ ಏನು ಅನ್ನುವಂಥದ್ದನ್ನ ಈ ಗಾದೆ ತಿಳಿಸ್ತಾ ಇದೆ. ಆ ಥರ ನೀವು ನಾರ್ಮಲ್ ಆಗಿ 2 ಲೈನನ್ನು ಬರಿಬೋದು. ಜೊತೆಗೆ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಗಾದೆ ಮಾತನ್ನು ಇಲ್ಲಿ ಸೇರಿಸ್ಕೊಂಡು ಬರೆದ್ರೆ ಮಿನಿಮಮ್ 1 ಮಾರ್ಕ್ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ಉದಾಹರಣೆ 2 ನೋಡಕ್ಕೆ ಹೋದ್ರೆ ಇಷ್ಟು ಗಾದೆ ಮಾತುಗಳಿಗೆ ಸೇಮ್ ಆನ್ಸರ್ ಬರುತ್ತೆ. ಸೊ ಆ ಥರದ್ದು ಒಂದು ಪ್ಲಾನ್ ಅನ್ನುವಂಥದ್ದನ್ನ ಮಾಡಿ ನೀಡಲಾಗಿದೆ. ಹಾಗಾಗಿ ಇದು ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಕಂದಪದ್ಯ, ರಗಳೆಗಳು, ಷಟ್ಪದಿಗಳನ್ನು ಯಾವ ರೀತಿ ಗುರುತಿಸ್ಬೋದು, ಈಸಿಯಾಗಿ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೋದು. ಜೊತೆಗೆ ಷಟ್ಪದಿಗಳಿಗೆ ಸಂಬಂಧಿಸಿದಾಗೆ ಅದರ ಲಕ್ಷಣಗಳನ್ನು ತುಂಬ ಸಿಂಪಲ್ ಆಗಿ ನೀಡಲಾಗಿದೆ. ಸೊ ಇದೆಲ್ಲವನ್ನು ಗಮನಿಸಿದಾಗ ನಾನು ನಿಮಗೆ ಇದನ್ನು ತಿಳಿಸ್ಬೇಕು ಅಂತ ಅನ್ನಿಸ್ತು. ಆದ್ದರಿಂದ ಸೊ ಈ ಒಂದು PDF ಅನ್ನುವಂಥದ್ದು ನಿಮಗೆ ಬಹಳನೇ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಅನ್ನುವಂಥದ್ದನ್ನ ಕೂಡ ಕೊಟ್ಟಿದ್ದೀನಿ, ಅದರಲ್ಲಿ ನಾನು ಹಾಕಿರ್ತೀನಿ. ಜೊತೆಗೆ ನಮ್ಮ ಸೋಷಿಯಲ್ ಮೀಡಿಯಾಸ್ ಎಲ್ಲದರ ಲಿಂಕ್ ವಿಡಿಯೋದ